ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿವಾರ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ ಗೆಣಸಲೆಯನ್ನು ಮಾಡೋಣ ಅಂತೇಳಿ ಹೊರಟಿದ್ದೇನೆ. ಅರಿಶಿನ ಎಲೆಯಲ್ಲಿ ಗೆಣಸಲೆಯನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದು ಆಟಿ ತಿಂಗಳಲ್ಲೇ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡಿಕೊಂಡು ಬರೋಣ. ಇದಕ್ಕೆ ನಾನು ಮಾಮೂಲಿ ನಾರ್ಮಲ್ ದೋಸೆ ಅಕ್ಕಿಯನ್ನು ತೆಕ್ಕೊಂಡಿದ್ದೇನೆ. ಅರಿಶಿನ ಎಲೆನ ತೊಳೆದಿಟ್ಕೊಂಡಿದ್ದೇನೆ. ಇನ್ನು ಕಾಯಿ ಬೆಲ್ಲ ಮಾಡಿಕೊಳ್ತೇನೆ. ಇದನ್ನೀಗ ಅಕ್ಕಿಯನ್ನು ಕಟ್ಕೊಂಡು ಅಕ್ಕಿ ಇದು 3 ರಿಂದ 4 ಗಂಟೆ ಅಷ್ಟೊತ್ತು ನೆನೆಸಿಟ್ಟಂಥ ಅಕ್ಕಿ, ಇಲ್ಲದಿದ್ದರೆ ರಾತ್ರಿ ನೆನೆಸಿಟ್ಟಂಥ ಅಕ್ಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿದ್ದರೆ ಆಯಿತು. ಅಂದರೆ ಹೀಗೆ ಎರಿಯುವಾಗ ಈ ಹದದಲ್ಲಿ ಇರಬೇಕು. ಇದರಿಂದ ನೀರಾದರೆ ನಮಗೆ ಬಾಳೆಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಮಡಿಸ್ಲಿಕ್ಕೆ ಆಗೋದಿಲ್ಲ, ಓಡ್ತದೆ ಹಿಟ್ಟು. ಸೊ ಈ ಹದದಲ್ಲಿದ್ದರೆ ಆಯಿತು. ನೋಡಿ, ಈ ಹದದಲ್ಲಿ ಒಂದು ಉದ್ದಿನ ದೋಸೆ ಹಿಟ್ಟಿನ ಹದ ಅಂತ ಹೇಳ್ಬೋದು ಇದನ್ನು. ಹೀಗೆ ಮಾಡಿಕೊಂಡಿದ್ದೇನೆ. ಕಾಯಿಯನ್ನು ಕೆರೆದಿಟ್ಕೊಂಡಿದ್ದೇನೆ. ಬೆಲ್ಲ ಹಾಕ್ತಾ ಉಂಟು. ನೀರನ್ನು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಒಲೆಯನ್ನು ಹಚ್ಚಿಸಿಕೊಳ್ಳುವ. ನಾವಿಡುವ ಹೊತ್ತಿಗೆ ನೀರು ಕುದ್ದಿರಬೇಕು, ಇಲ್ಲದಿದ್ದರೆ ಎಲ್ಲ ಓಡ್ತದೆ. ಬೆಲ್ಲವು ಕೂಡ ನೀರಾಗಿ ಓಡ್ತದೆ. ಸೊ ಹಾಗಾಗಿ ಉರಿಯನ್ನು ಹಚ್ಚಿಸಿಕೊಂಡಿದ್ದೇನೆ. ಮತ್ತು ಇದು ನೀರು ಕುದಿಲಿ, ಅಷ್ಟೊತ್ತಿಗೆ ನಮಗೆ ಕಾಯೆಲ್ಲ ಮಿಕ್ಸ್ ಮಾಡಿ ಆಗ್ತದೆ. ಸ್ವಲ್ಪ ಏಲಕ್ಕಿಯನ್ನು ಹುಡಿ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಏಲಕ್ಕಿಯನ್ನು ತಗೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಏಲಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಏಲಕ್ಕಿ ಆಪ್ಷನಲ್ಲ, ಬೇಕಾದರೆ ಹಾಕಿಕೊಳ್ಬೋದು, ಬೇಡದಿದ್ದರೆ ಬಿಡ್ಬೋದು. ಅದು ಅರಿಶಿನಲೆಯ ಪರಿಮಳ ಬರೋದ್ರಿಂದ ಏಲಕ್ಕಿ ಹಾಕಿರೋ ಅಷ್ಟೇನು ಅದು ಗೊತ್ತಾಗೋದಿಲ್ಲ. ಆದರೂ ಕೂಡ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಏಲಕ್ಕಿಯನ್ನು. ನೋಡಿ ಫ್ರೆಂಡ್ಸ್, ತಟ್ಟೆಗೆ ಗುದ್ದಿಟ್ಕೊಂಡಲ್ಲಿ ಏಲಕ್ಕಿ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ಮತ್ತು ಇದಕ್ಕೀಗ ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ಕಾಯನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪವೇ ಹಾಕಿಕೊಳ್ಳುವ, ಅದು ನೀರು ಬಿಡ್ತದೆ ಇಲ್ಲದಿದ್ದರೆ. ಮತ್ತು ಬೇಕಾದಾಗೆ ನೋಡಿಕೊಂಡು ಹಾಕಿಕೊಳ್ತೇನೆ. ಕಾಯನ್ನು ಕೆಲವರು ಕುದಿಸಿ ಇದು ಮಾಡ್ತಾರೆ ಫ್ರೆಂಡ್ಸ್, ನಾನು ಹೀಗೆ ಮಾಡೋದು. ಸೊ ಹಾಗೆ ತುಂಬ ಇದು ಹಾಕಿ ಒತ್ತಿ ಮಿಕ್ಸ್ ಮಾಡೋದು ಬೇಡ, ಅಂದರೆ ಅದೆಲ್ಲ ತುಂಬ ನೀರು ಬಿಡ್ತದೆ. ಹಾಗೆ ಮಾಡಿದರೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಹೀಗೆ ಒಟ್ಟಿಗೆ ಒಂದು ಮಿಕ್ಸ್ ಆಯಿತು ಅಂತಾದರೆ ಆಯಿತು. ಹಾಗೆ ಒತ್ತಿ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಹೀಗೆ ಜಸ್ಟ್ ಮಿಕ್ಸ್ ಆದರೆ ಆಯಿತು. ಹೀಗೆಲ್ಲ ಮಿಕ್ಸ್ ಆಯಿತು ಫ್ರೆಂಡ್ಸ್, ಸಾಕಿದು. ಇನ್ನಿದನ್ನು ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಹಾಕಿಕೊಂಡ್ರೆ ಆಯಿತು. ಮಾಡುವ. ನೋಡಿ ಫ್ರೆಂಡ್ಸ್, ಅಲ್ಲಿ ನೀರು ಕುದಿ ಬರಲಿಕ್ಕೆ ಶುರುವಾಯಿತು. ಇನ್ನಿದನ್ನೆಲ್ಲ ಒಂದೊಂದೇ ಮಡಿಸಿಕೊಂಡು ಇಟ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ತುಂಬ ಹಿಟ್ಟು ಹಾಕಿಕೊಳ್ಳಿಕ್ಕಿಲ್ಲ. ಹೀಗೆ ಇದನ್ನು ಹೀಗೆ ಹಾಕಿಕೊಂಡು ಸ್ವಲ್ಪ ಹರಗಿಕೊಳ್ಬೇಕು. ಹೀಗೆ ಸ್ವಲ್ಪ ಹರಗಿಕೊಂಡು ನೋಡಿಕೊಳ್ಬೇಕು. ಹೀಗೆ ಹರಗಿಕೊಂಡು ಇದರ ಮಧ್ಯಕ್ಕೆ ಕಾಯಿ ತುರಿಯನ್ನು ಹಾಕಿಕೊಳ್ಬೇಕು ಫ್ರೆಂಡ್ಸ್. ಹೀಗೆ ಕಾಯಿ ತುರಿಯನ್ನು ಹಾಕಿಕೊಂಡು ಇದನ್ನು ಹೀಗೆ ಮಾಡಿ, ಹೀಗೆ ಸ್ವಲ್ಪ ಹೀಗೆ ಒತ್ತಬೇಕು. ಒತ್ತಿ ಇದನ್ನು ಹೀಗೆ ಸ್ವಲ್ಪ ಹೀಗೆ ಸರಿ ಮಾಡಿ, ಹೀಗೆ ಸ್ವಲ್ಪ ಹೀಗೆ ಸರಿ ಮಾಡಿ ಇದನ್ನು ಹೀಗೆ ಬೇಯಲಿಕ್ಕಿಡೋದು ಫ್ರೆಂಡ್ಸ್. ಹೀಗೆ ಬೇಯಲಿಕ್ಕಿಡೋದು. ಎಲ್ಲವನ್ನು ಹಾಗೆ ಮಾಡಿಕೊಳ್ಳುವ. ಒಂದನ್ನು ಮಾಡ್ತಾ ಇದ್ದೇನೆ. ಹಿಟ್ಟನ್ನು ನೋಡಿಕೊಂಡು ಹರಗಿಕೊಳ್ಬೇಕು ತೆಳ್ಳಗೆ.
ಹೀಗೆ ನೋಡಿಕೊಂಡು ಹೀಗೆ ಮಾಡಬೇಕು ಫ್ರೆಂಡ್ಸ್. ಮಾಡಿದ ನಂತರ ಹೀಗೆ ಸರಿ ಮಾಡಿ ಇದನ್ನು ಹೀಗೆ ಇಟ್ಕೊಳ್ಬೇಕು. ಕೈ ನೋಡಿಕೊಳ್ಳಿ, ಅಲ್ಲಿ ನೀರು ಕುದಿದ ಕಾರಣ ಕೈ ಸೆಕೆ ಬರುವ ಚಾನ್ಸಸ್ ಇರ್ತದೆ, ನೋಡಿಕೊಳ್ಬೇಕು. ಉರಿಯನ್ನು ಬೇಕಾದ್ರೆ ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ, ಆವಾಗ ಹೆಚ್ಚು ಸೆಕೆ ಬರೋದಿಲ್ಲ. ಅಂದರೆ ನೀರು ಕುದೀತಲ್ಲ, ಹಾಗಾಗಿ ಹೀಗೆ ಹರಾಗಿಕೊಂಡು ನಡುವಿಗೆ ಹೀಗೆ ಇಟ್ಕೊಳ್ಳೋದು ಬೆಲ್ಲಕಾಯಿ ತುರಿಯನ್ನು. ಗೆಣಸಲ್ಲಿ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಮಾಡಿ ಆಯಿತು. ಕೆಲವು ಎಲೆ ಹರಿದಿತ್ತು, ಅದನ್ನು ಹಾಗೆ ಬಾಳೆ ಎಲೆಯಲ್ಲಿ ಹಾಕಿ ಮಡಿಸಿಟ್ಟಿದ್ದೇವೆ. ಇನ್ನು ಇದಕ್ಕೆ ಮುಚ್ಚಳವನ್ನು ಮುಚ್ಚುವ. ಆದ ನಂತರ ನೋಡುವ, ಒಂದು ಅರ್ಧದಿಂದ 3/4 ಗಂಟೆ ಬೇಯಬೇಕಾಗ್ತದೆ ಫ್ರೆಂಡ್ಸ್. ಅದು ಕಾಯಿ ಎಲ್ಲ ಚೆಂದ ಬೇಯಬೇಕಲ್ಲ, ಸೊ ಹಾಗಾಗಿ ಒಂದು ಅರ್ಧ 3/4 ಗಂಟೆ ಆಗುವಾಗ ತೆಗೆಯುವ. ಮತ್ತೆ ನೋಡುವ ಹೇಗಾಗಿದೆ ಅಂಥೇಳಿ. ಫ್ರೆಂಡ್ಸ್ ಇದು ಆಗಿದೆ, ಚೆಂದ ಬೆಂದಿದೆ. ಇದನ್ನು ತೆಗೆಯುವ. ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಬಟ್ಲಿಗೆ ಹಾಕಿ ಬಿಡಿಸುವ, ಹೇಗಾಗಿದೆ ಅಂತೇಳಿ ನೋಡುವ. ನೋಡಿ ಫ್ರೆಂಡ್ಸ್, ನಾನೀಗ ಇಷ್ಟನ್ನು ಬಿಡಿಸ್ತೇನೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಗೆಣಸಲೆ. ನೋಡಿ ಸೂಪರ್ ಆಗಿದೆ ನೋಡಿ ಗೆಣಸಲೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಗೆಣಸಲೆ, ಆಟಿ ತಿಂಗಳಿನ ಸ್ಪೆಷಲ್ ಗೆಣಸಲೆ. ನೀವು ಕೂಡ ಟ್ರೈ ಮಾಡ್ತಾರಲ್ಲ ಫ್ರೆಂಡ್ಸ್, ಹಾಗಾದರೆ ಮನೆಯಲ್ಲಿ ಹೀಗೆ. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೋಡಿ, ನೋಡಲಿಕ್ಕೂ ಕೂಡ ಒಳಗಡೆ ನೋಡಿ ಹೇಗುಂಟು ನೋಡಿ ಪದರು. ನೋಡಿ, ವಾವ್, ನೋಡಿ ತುಂಬ ಮೆತ್ತಗಾಗಿದೆ ಫ್ರೆಂಡ್ಸ್, ಮೆತ್ತಗುಂಟು, ಗಟ್ಟಿ ಆಗಲಿಲ್ಲ, ಒಳ್ಳೆಯದುಂಟು ನೋಡಿ. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.